ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ಪ್ರೇರಣೆ ನೀಡುವಂಥ ಒಂದೊಳ್ಳೆ ಮಾತುಗಳ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ರಾಮಾಯಣದ ಈ ಕಥೆ ನಮ್ಮಲ್ಲಿರುವಂಥ ಅಹಂಕಾರ ಎಷ್ಟು ಕೆಟ್ಟದು ಅಂತ ತೋರಿಸುತ್ತೆ. ಹಾಗೆ ಅದನ್ನು ಬಿಟ್ಟು ಬದುಕುವಂಥ ಒಂದು ಸಾರ್ಥಕತೆಯನ್ನು ಕೂಡ ನಮ್ಮಲ್ಲಿ ಮೂಡಿಸುತ್ತೆ. ಸೀತೆಯನ್ನ ಲಂಕೆಗೆ ಅಪಹರಿಸಿ ಹೋದಂಥ ರಾವಣ ಅವಳನ್ನು ಅಲ್ಲಿಟ್ಟಿರ್ತಾನೆ. ಆಗ ಸೀತೆಯನ್ನು ನೋಡೋದಕ್ಕೆ ಹೋದಂಥ ಹನುಮಂತ ಅವಳಿಗೆ ಬಹಳ ಭಕ್ತಿ ಭಾವದಿಂದ ನಮಸ್ಕರಿಸ್ತಾ ಅವಳ ಕ್ಷೇಮವನ್ನು ವಿಚಾರಿಸ್ತಾನೆ. ಆಗ ಸೀತೆಗೆ ಹನುಮಂತನ ಬಗ್ಗೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಎಲ್ಲ ಮೂಡುತ್ತಂತೆ. ತಮಗೆ ನಿರಂತರವಾಗಿ ಸೇವೆ ಮಾಡ್ತಾ ಇರುವಂಥ ಹನುಮಂತನಿಗೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಹೇಳಿ ಸೀತಾದೇವಿ ತನ್ನ ಕೊರಳಲ್ಲಿರುವಂಥ ಒಂದು ಮಣಿ ಸರವನ್ನು ತೆಗೆದು ಹನುಮಂತನಿಗೆ ಬಹಳ ಪ್ರೀತಿಯಿಂದ ಕೊಟ್ಟು, ಹನುಮಂತ, ನೀನು ಸದಾ ರಾಮಧ್ಯಾನದಲ್ಲಿರ್ತೀಯ, ರಾಮನ ಸೇವೆಗಾಗಿ ಮುಡುಪಾಗಿಟ್ಟಿದ್ಯಾ ನಿನ್ನ ಜೀವನವನ್ನು. ನಾನು ಬಹಳ ಸಂಪ್ರೀತಳಾಗಿದ್ದೇನೆ, ನಿನಗಾಗಿ ಈ ಹಾರವನ್ನು ನಾನು ಕೊಡ್ತಾ ಇದ್ದೇನೆ, ಇದನ್ನು ನೀನು ಧರಿಸಿಕೋ ಅಂತ ಹೇಳ್ತಾಳಂತೆ. ಹನುಮಂತ ಅಷ್ಟೇ ಭಕ್ತಿಯಿಂದ ಆ ಮಣಿ ಹಾರವನ್ನು ಸೀತೆಯಿಂದ ಪಡೆದು ಅಷ್ಟು ದೂರ ಹೋಗಿ ಕುಳಿತು ಆ ಹಾರದ ಒಂದೊಂದೇ ಮಣಿಯನ್ನು ಬಿಡಿಸಿ ನೋಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಒಂದೊಂದೇ ಮಣಿಯನ್ನು ನೋಡ್ತಾ ಆ ಮಣಿಯನ್ನು ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡ್ತಾ ಇರ್ತಾನೆ. ಸೀತೆಗೆ ಸ್ವಲ್ಪ ಆತಂಕ ಆಗುತ್ತೆ, ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಅಷ್ಟು ಪ್ರೀತಿಯಿಂದ ಕೊಟ್ಟಂತ ಮಣಿಹಾರವನ್ನು ಹನುಮಂತ ಯಾಕೆ ಹೀಗೆ ಒಂದೊಂದೇ ಮುತ್ತನ್ನು ತೆಗೆದು ಒಡೆದು ಹಾಕ್ತಾ ಇದ್ದಾನೆ, ಇದರಲ್ಲಿ ಏನಾದರೂ ಇದೆಯಾ, ಲೋಪ ಇದೆಯಾ ಅಂತ ಸೀತಾದೇವಿ ಯೋಚನೆ ಮಾಡ್ತಾಳಂತೆ. ನಂತರ ಆ ಇಡೀ ಸರದ ಮಣಿಗಳನ್ನು ಹನುಮಂತ ಒಡೆದು ಹಾಕ್ತಾನೆ. ಆಗ ಸೀತಾದೇವಿ ಹನುಮಂತನನ್ನ ಹತ್ತಿರ ಕರೆದು, ಯಾಕೆ ಹನುಮಂತ ಈ ರೀತಿ ಮಾಡಿದೆ? ನಾನು ಅಷ್ಟು ಪ್ರೀತಿಯಿಂದ ನಿನಗೆ ಆ ಮಣಿಹಾರವನ್ನು ಕೊಟ್ಟೆ, ಆದರೆ ನೀನದರ ಒಂದೊಂದು ಮಣಿಯನ್ನು ಕೂಡ ನೋಡಿ ನೋಡಿ ಒಡೆದು ಹಾಕಿದ್ಯಾ, ಇದರಿಂದ ಏನಾದರೂ ಲೋಪವಾಯಿತೆ ಅಂತ ಕೇಳಿದಾಗ ಹನುಮಂತ ಹೇಳ್ತಾನಂತೆ, ನಾನು ಪ್ರತಿ ಮಣಿಯಲ್ಲೂ ಕೂಡ ಶ್ರೀರಾಮನನ್ನ ಹುಡುಕ್ತಾ ಇದ್ದೆ. ಯಾವ ಮಣಿಯನ್ನು ಬಿಡಿಸಿ ಒಡೆದು ನೋಡಿದಾಗಲೂ ಕೂಡ ನನಗೆ ಶ್ರೀರಾಮ ಕಾಣಿಸ್ಲಿಲ್ಲ. ಶ್ರೀರಾಮನಿಲ್ಲದ ಯಾವ ವಸ್ತುವು ಕೂಡ ನನಗೆ ಸಮ್ಮತವಲ್ಲ, ಹಾಗಾಗಿ ನಾನು ಅದನ್ನು ಒಡೆದು ಹಾಕಿದೆ ಅಂತ ಹನುಮಂತ ಹೇಳ್ತಾನಂತೆ. ಆಗ ಸೀತಾದೇವಿಗೆ ಜ್ಞಾನೋದಯ ಆಗುತ್ತೆ. ಆಕೆ ಮಣಿಸರವನ್ನು ತೆಗೆದು ಹನುಮಂತನಿಗೆ ಕೊಡಬೇಕಾದ್ರೆ, ನೀನು ನಮಗೆ ಮಾಡಿರುವಂತಹ ಸೇವೆಗೆ ಸಂಪ್ರೀತಳಾಗಿದ್ದೇನೆ, ನಾನು ಈ ಹಾರವನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳುವಾಗ ನಾನು ಅನ್ನುವಂಥ ಆ ಭಾವ ಎಲ್ಲೋ ಒಂದು ಕಡೆ ಮೇಲಾಗಿರುತ್ತೆ. ಹೀಗಾಗಿ ಆ ನಾನು ಅನ್ನುವಂಥ ಭಾವದಲ್ಲಿ ಶ್ರೀರಾಮನಿರಲಿಲ್ಲ. ದುಃಖವೋ ಸುಖವೋ ಎಲ್ಲದರಲ್ಲೂ ಕೂಡ ಶ್ರೀರಾಮನಿದ್ದಾಗ ಮಾತ್ರ ಅಲ್ಲಿ ಭಗವಂತನ ಅಸ್ತಿತ್ವವಿರುತ್ತೆ. ಶ್ರೀರಾಮನಿಲ್ಲದ ಆ ಕಾಣಿಕೆಯನ್ನು ಹೀಗಾಗಿ ಹನುಮಂತ ಸ್ವೀಕರಿಸಲಿಲ್ಲ ಅನ್ನೋದು ಸೀತಾದೇವಿಗೆ ಗೊತ್ತಾಗುತ್ತೆ. ತನ್ನಿಂದ ಅಪಚಾರವಾಗಿದೆ ಅಂತ ಹೇಳಿ ಮತ್ತೊಂದು ಮಣಿಹಾರವನ್ನು ಶ್ರೀರಾಮನನ್ನ ನೆನೀತಾ ಮತ್ತೆ ಹನುಮಂತನಿಗೆ ಕೊಡ್ತಾಳೆ. ಆಗ ಹನುಮಂತ ತಕ್ಷಣ ಅದನ್ನು ತನ್ನ ಕೊರಳಿಗೆ ಧರಿಸ್ತಾನಂತೆ. ನಾವು ಕೂಡ ಜೀವನದಲ್ಲಿ ಅದೆಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆಯದರಲ್ಲೂ ಕೆಟ್ಟದ್ರಲ್ಲೂ ಭಗವಂತನನ್ನು ನೆನೆಸ್ಕೊಂಡು ಮಾಡಿದಾಗ ಎಲ್ಲವೂ ಕೂಡ ಅವನಿಗೆ ಅರ್ಪಣೆ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ ಹೇಳಿ, ಯಾರಿಗಾದರೂ ಸಹಾಯ ಮಾಡ್ತೀವಿ, ನಾನು ಇಂಥ ಸಹಾಯ ಮಾಡಿದೆ, ನನ್ನಿಂದ ಇಂಥವ್ರು ಬೆಳೆದ್ರು, ನನ್ನಿಂದ ಇವರಿಗಿಷ್ಟು ಸಹಾಯ ಆಯಿತು ಅಂತ ಡಂಗುರ ಹೊಡ್ಕೊಂಡು ಓಡಾಡ್ತೇವೆ. ನಾವು ಮಾಡಿದ ಪ್ರತಿ ಸಹಾಯದಲ್ಲೂ ನಮ್ಮನ್ನು ಜನ ಗುರುತಿಸ್ಬೇಕು, ನಮ್ಮ ಬಗ್ಗೆ ಒಳ್ಳೆ ಮಾತಾಡಬೇಕು, ಅದನ್ನು ಕಾಲವೂ ಕೂಡ ನೆನೆಸ್ಕೋತಾ ಇರಬೇಕು ಅನ್ನುವಂಥ ಒಂದು ಪುಟ್ಟ ಸ್ವಾರ್ಥ ಕೂಡ ನಮ್ಮಲ್ಲಿರುತ್ತೆ. ಎಷ್ಟೋ ಜನರಿಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಮ್ಮಿಂದ ಸಹಾಯ ಪಡೆದವರು ಜೀವನದುದ್ದಕ್ಕೂ ಕೂಡ ತಮಗೆ ಋಣಿಯಾಗಿರಬೇಕು, ಯಾವಾಗಲೂ ಅದನ್ನು 10 ಜನರ ಮುಂದೆ ಎತ್ತಿ ಹೇಳ್ತಾ ಇರಬೇಕು ಅನ್ನುವಂಥ ಒಂದು ಆಸೆ ಕೂಡ ಇರುತ್ತೆ. ಯಾವತ್ತೂ ಕೂಡ ನಾವು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ದೇವರಿಗೆ ಸಮರ್ಪಿಸಿದಾಗ ಅದರ ಬೆಲೆ ಮತ್ತು ತೂಕ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆಂದರೆ ಭಗವಂತನ ಕೃಪೆ ದಯೆ ಇಲ್ಲದೆ ಹೋದರೆ ನಾವು ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನಾವು ಯಾರು? ಅವನು ಪ್ರೇರಣೆ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಈ ಒಂದು ಅರಿವು ನಮಗೆ ಮೂಡಿದಾಗ ನಾನು ಅನ್ನುವಂಥ ಅಹಂಕಾರ ಎಲ್ಲೋ ಒಂದು ಕಡೆ ಹೊರಟು ಹೋಗುತ್ತೆ ಅಂತ ನಾನು ಅನ್ಕೋತೀನಿ. ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ ಇದನ್ನೇ ಹೇಳ್ತಾರಲ್ವ DVG ಅವರು, ಹುಟ್ಟುವಂಥ ಮೊಳಕೆಯೊಡೆಯುವಂಥ ಬೀಜ ಒಂದು ಚೂರು ಕೂಡ ಸದ್ದು ಮಾಡ್ತಾ ಇಲ್ಲ, ಸೂರ್ಯ ಚಂದ್ರರು ಒಂದಿಷ್ಟು ಸದ್ದು ಮಾಡದೆ ಬಂದು ಹೋಗ್ತಾ ಇದ್ದಾರೆ, ಹಾಗೆ ಪ್ರಕೃತಿ ಮತ್ತು ಎಲ್ಲರೂ ಕೂಡ ಪಶು ಪಕ್ಷಿಗಳು ಯಾವುವು ಕೂಡ ಸದ್ದು ಮಾಡದೆ ಬದುಕ್ತಾ ಇದ್ದಾವೆ. ನಾವು ಮನುಷ್ಯರು ಮಾತ್ರ ಡಂಗುರ ಹೊಡ್ಕೊಂಡು ಓಡಾಡ್ತಾ ಇದ್ದೇವೆ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಬಹುಶಃ ಇದು ನಿಮ್ಮೆಲ್ಲರ ಜೀವನಕ್ಕೆ ಬಹಳ ದೊಡ್ಡ ಸಂದೇಶ ಅಂತ ನಾನು ಅನ್ಕೋತೀನಿ.
ಇನ್ನಾದರೂ ನಾವು ಮಾಡಿದಂಥ ಕೆಲಸದ ಬಗ್ಗೆ ನಾವೇ ಹೇಳ್ಕೊಂಡು ಓಡಾಡೋದು ಬಿಟ್ಟು ಅದನ್ನು ಭಗವಂತನಿಗೆ ಸಮರ್ಪಿಸಿ ಆ ಭಾವವನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹುಶಃ ಆ ಕೆಲಸಗಳ ಮಹತ್ವ ಹೆಚ್ಚಾಗತ್ತೆ ಅಂತ ನಾನು ಅನ್ಕೋತೀನಿ. ನೀವೇನಂತೀರಿ?